ನಮ್ಮ ಶ್ರೀ ಬಂದ್ಬಿಟ್ಟು ಒಂದು 4-5 ಮಂತ್ಸ್ ಬ್ಯಾಕ್ ಬಂದು ನಾನು ಮೀಟ್ ಮಾಡಿ ಈ ಥರ ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ಈ ಥರ ಒಂದು 6 ಬ್ಯಾಂಡ್ಸು ಈ ಥರ ಹಿಂಗಿದೆ ಅಂತ. ನನಗೆ ಆಶ್ಚರ್ಯ, ಯಾಕಂದರೆ ನಾವು ಸುಮಾರು ಇವೆಂಟ್ಗಳು ಮಾಡ್ಕೊಂಬಂದಿದ್ದೀವಿ, ಸುಮಾರು ದಿನ ನೋಡ್ಕೊಂಬಂದಿದ್ದೀವಿ. ಮನುಷ್ಯ ಏನಿದು ಒಂದೇ ಸತಿ ಆರ್ಟ್ ಸ್ಟೇಜ್ ಅಂತಾನೆ, ಆರ್ಟಿಸ್ಟ್ ಅಂತಾನೆ, ಏನು ನನಗೆ ಸ್ವಲ್ಪ ಕನ್ಫ್ಯೂಷನು. ನಾನು ಹೇಳಿದೆ, ಇಲ್ಲ ನನಗೆ ಒಂಚೂರು ಡೀಟೇಲಾಗಿ ಹೇಳಿ ಏನು ಅಂತ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ ಅಂತ. ಮಿನಿಮಮ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ಒಂದು 10 ನಿಮಿಷ ಆಯಿತು ನನಗೆ, ಎಲ್ಲ ವಿಷಯಗಳು ಒಂದೊಂದೇ. ನಾನು ಕೇಳಿದೆ, ನೀವು ಕೇಳ್ದಂಗೆ ಸ್ಟೇಜ್ ಎಲ್ಲೆಲ್ಲಿ ಹಾಕ್ತೀರಾ, ಅವ್ರಿಗೆ ವಿಡಿಯೋ ತೋರಿಸಿಲ್ಲ ನನಗೆ ಫಸ್ಟು. ಸ್ಟೇಜ್ ಎಲ್ಲೆಲ್ಲಿ ಹಾಕ್ತೀರಾ ಹಿಂಗೆ ಅಂದರೆ, ಆಮೇಲೆ ಈ ಥರ ಅಂತ ಒಂದು ಡ್ರಾಯಿಂಗ್ ಒಂದು ಪೇಪರಲ್ಲಿ ಬರೆದು ತೋರಿಸಿದ್ರು. ನನಗಂತೂ ತುಂಬ ಖುಷಿಯಾಗಿದ್ದೇನು ಅಂದರೆ, ಒಂದು ಹೊಸ ಐಡಿಯಾಯಿಂದ, ಹೊಸ ಥಾಟಿಂದ ಒಂದು ಹೊಸದೇನೋ ಒಂದು ಮಾಡಬೇಕು ಅಂತ ಬಂದು ಹೈದರಾಬಾದಲ್ಲಿ ನಮ್ಮ ಮಾರುತಿ ಅಂತಿದ್ದಾರೆ ಡೈರೆಕ್ಟ್ರಿಗೆ, ರಾಜಾ ಸಾಬ್ ಡೈರೆಕ್ಟ್ರು, ಅವರು ತುಂಬ ಕ್ಲೋಸ್ ಫ್ರೆಂಡು ಮತ್ತು ಒಳ್ಳೆ ಸಪೋರ್ಟ್ ಮಾಡಿ ಅಲ್ಲೆಲ್ಲ ಇದು ಮಾಡಿದರು, ಅದೆಲ್ಲ ತೋರಿಸಿದ್ರು. ನೋಡಿದ ಮೇಲೆ ನನಗನ್ಸಿದ್ದು ಒಂದೇ, ಬೆಂಗಳೂರಲ್ಲೂ ಈ ಥರ ಶೋಸ್ ಆದರೆ ಚೆನ್ನಾಗಿರುತ್ತೆ, ಆಯಿತು ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಇದು ಮಾಡಿದೆ. ಆಮೇಲೆ ತಿರ್ಗಾ ಸುಮಾರು ದಿವಸ ಅವ್ರು ಟಚಲ್ಲಿ ಬರೋಕ್ಕೆ ಟ್ರೈ ಮಾಡ್ತಿದ್ರು, ನಾನು ಇದೇ ಕೆಲಸದಲ್ಲಿ ಬ್ಯುಸಿ ಆಗ್ತಿದ್ದೆ. ಆಮೇಲೆ ಒಂದು ದಿವಸ ಕೇಳಿದ್ರು, ಸರ್ ಈ ಥರ ಆಗಿದೆ ಸರ್, ನೀವು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿದಾಗ ಆಯಿತು. ನಾನೆಲ್ಲ ಹೇಳಿದೆ, ಇವಾಗ ಈ ಬ್ಯಾಂಡ್ಸ್ ಎಲ್ಲ ಇದೆಯಲ್ಲ, ಇವಾಗ ನಾವು ಇಲ್ಲಿರೋರಿಗೆ ಯಾರಿಗೂ ಆ ಬ್ಯಾಂಡ್ಸ್ ಯಾವುದು ಅಂತಲೇ ಗೊತ್ತಿರಲ್ಲ. ಆ ಥರ ಆ ಮ್ಯೂಸಿಕ್ ಇದರಲ್ಲಿರೋರಿಗೆ ಅದ್ರ ಬಗ್ಗೆ ಗೊತ್ತಿರ್ಬೋದು. ನಾನು ಹೇಳಿದೆ, ಕಾಮನ್ ಆಗಿ ಈ ಥರ ಶೋಸ್ ಮಾಡುವಾಗ ಒಂದು ಸೆಲೆಬ್ರಿಟಿ ಫೇಸ್ ಅನ್ನೋದಿದ್ದರೆ ಆ್ಯಕ್ಚುಲಿ ಅದು ಜನಗಳಿಗೆ ರೀಚ್ ಆಗುತ್ತೆ. ಒಂದೊಂದು ಬ್ಯಾಂಡಿಗೆಲ್ಲ ಅಟ್ಲೀಸ್ಟ್ ಎಲ್ಲ ಬ್ಯಾಂಡ್ ಸೇರಿ ಒಬ್ಬರು ಇದ್ರು ಅಟ್ಲೀಸ್ಟ್ ಇದು ಈವೆಂಟ್ ಗೊತ್ತಾಗುತ್ತೆ ಜನಕ್ಕೆ. ಈಗ ಬ್ಯಾಂಡ್ ಯಾರ್ಯಾರು ಅಂತ ಗೊತ್ತಿಲ್ವ, ಒಂದು ಕೆಲಸ ಮಾಡೋಣ, ನನ್ನ ಬ್ರದರ್ ಒಬ್ರು ಇದ್ದಾರೆ, ಕೇಳ್ತೀನಿ ಅವ್ರು ಇದು 6 ಬ್ಯಾಂಡ್ಸ್ ಬೇರೆ ಇದೆ, ಅವ್ರು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಕೇಳ್ತೀನಿ ಅಂತೇಳಿ ನಾನು ಚಂದನ್ ಬ್ರೋ ಫೋನ್ ಮಾಡಿ, ಬ್ರೋ ಈ ಥರ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಬಂದಿದ್ದಾರೆ, ಈ ಥರ ಇದೆ ಅಂದರೆ ಅವ್ರದ್ದೇ. ಮತ್ತು 6 ಸ್ಟೇಜಸ್ಸು ಈ ಥರ ನೀವು ಅದು ಮಾಡಬೇಕು ಅಂದರೆ ಆಯಿತು ಮಾಡೋಣ, ನನಗೆ ಒಂಚೂರು ಕಾನ್ಸೆಪ್ಟ್ ಹೇಳೋಕ್ಕೆ ಹೇಳಿ ಅಂದರು. ಕಾನ್ಸೆಪ್ಟೆಲ್ಲ ಹೇಳಿದ ತಕ್ಷಣ ನಿಜವಾಗ್ಲೂ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಇವಾಗ ಇಡೀ ಶೋಗೆ ಒಂದು ಸ್ಟಾರ್ ಫೇಸ್ ಅಂದರೆ ನಮ್ಮ ಚಂದನ್ ಬ್ರೋನೇ ಇವತ್ತು ಇದಕ್ಕೆ. ಯಾಕಂದರೆ ಇವಾಗ ಒಂದು ಸತಿ ಈ ಥರ ಶೋಸು ಕ್ಲಿಕ್ ಆಗೋದ್ರೆ ನೆಕ್ಸ್ಟ್ಗೆ ಅವ್ರಿಗೆ ಯಾವುದೋ ರೀತಿಯ ಒಂದು ಇದಿರಲ್ಲ. ಯಾಕಂದರೆ ಫಸ್ಟ್ ಟೈಮ್ ಮಾಡುವಾಗ ಜನಗಳಿಗೂ ಕನ್ಫ್ಯೂಷನ್ ಇರುತ್ತೆ, 6 ಸ್ಟೇಜಸ್ ಹಾಕ್ತಾರೆ, 6 ಆರ್ಟಿಸ್ಟ್ಗಳು ಅಂದರೆ ಅವ್ರು ಹೇಳಿದ್ದು ಹೆಂಗೆ ಅಂದರೆ ವಿತಿನ್ ಎ ಸೆಕೆಂಡ್ಸು ಗ್ಯಾಪ್ ಇರಲ್ಲ. ಈಗ ಒಂದು ಸಾಂಗ್ ಕಂಪ್ಲೀಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಇದಾಗ್ತಿದ್ದೆ, ಈ ಥರ ಎಲ್ಲ ಮಲ್ಟಿಪಲ್ ಸಾಂಗ್ಸು, ಮಲ್ಟಿಪಲ್ ಲ್ಯಾಂಗ್ವೇಜಸ್ಸು ಎಲ್ಲ ಇದ್ದಾಗ ಬರೋಂಥ ಆಡಿಯನ್ಸ್ಗೂ ಅದು ಬೋರ್ ಹೊಡಿಯಲ್ಲ. ಇದು ಹೊಸ ಒಂದು ಏನಂತಾರೆ ಕಾನ್ಸೆಪ್ಟ್ ಇದು. ಇವಾಗ ಇದಾಯಿತು ಅಂದರೆ ನೆಕ್ಸ್ಟ್ ಮುಂಬೈ ಮಾಡ್ತಿದ್ದಾರೆ, ದುಬೈ ಮಾಡ್ತಿದ್ದಾರೆ, ಎಲ್ಲ ಕಡೆನೂ ಮಾಡ್ತಿದ್ದಾರೆ. ಆಲ್ ದಿ ಬೆಸ್ಟ್ ಶ್ರೀಬ್ರೋ. ಬೆಂಗಳೂರು, ಇದರಲ್ಲಿ ಚಂದನ್ ಬ್ರೋದ್ ಬಿಟ್ಟು ಇನ್ನು 3 ಬ್ಯಾಂಡು. ಸೆಕೆಂಡ್ ಒನ್ ಓಕೆ. ಓಕೆ, 4 ಬ್ಯಾಂಡ್ಸ್ ಅಂದರೆ ನಮ್ಮವ್ರಿಗೆ 4 ಜನಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಬ್ಯಾಂಡ್ಸ್ಗೆ. ಅದಕ್ಕೆ ಏನಿಲ್ಲ, ಈ ಒಂದು ಒಳ್ಳೆ ಸಪೋರ್ಟು ನಮ್ಮ ಚಂದನ್ ಬ್ರೋ ಮಾಡಿದ್ದಾರೆ. ನಮ್ಮ ಮೀಡಿಯಾ ಮಿತ್ರರು ಕೇಳೋದು ಅಷ್ಟೇ, ಏನೋ ಒಂದು ಹೊಸ ಥಾಟು, ಹೊಸ ಐಡಿಯಾ ಇಟ್ಕೊಂಡ್ಬಂದಿದ್ದಾರೆ, ಎಲ್ಲ ಸಪೋರ್ಟ್ ಮಾಡೋಣ ಅಂತೇಳಿ. ಅದಕ್ಕೆ ನಾನು ವೆಂಕಟೇಶ್ವರನಿಗೆ ಹೇಳಿದೆ, ಅಣ್ಣ ಒಂದು ಪ್ರೆಸ್ ಮೀಟ್ಗೆ ಒಂದು ವ್ಯವಸ್ಥೆ ಮಾಡಿ ಅಂದೆ. ಅವ್ರು ಇಮಿಡಿಯೇಟಾಗಿ ಮಾಡಿದ್ರು. ಥ್ಯಾಂಕ್ ಯು ವೆಂಕಟೇಶ್ವರ, ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಚಂದನ್ ಬ್ರೋ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಕ್ಸೆಪ್ಟಿಂಗ್. ಯಾಕೆಂದರೆ ನೀವು ಒಂದೊಂದೇ ಶೋ ಮಾಡ್ತೀರಾ, ಬಟ್ ಇದರಲ್ಲಿ ಒಂದು ಹೊಸ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಲೈಫ್